ತಿಂಗಳಗಟ್ಟಲೆ ಬೆವರು ಸುರಿಸಿ ದುಡ್ದಂಥ ನಮ್ಮ ರೊಕ್ಕ ಮಂತ್ ಎಂಡನ್ನು ಕೊಡದ ಎಲ್ಲಿ ಖಾಲಿ ಆತ ಎಲ್ಲಿ ಹೋತ ಅನ್ನೋದು ಗೊತ್ತಾಗಿಲ್ಲ. ಹಂಗಾಗ್ಬಾರ್ದು ಅಂದ್ರೆ ಈ 3 ರೂಲ್ಸ್ ಫಾಲೋ ಮಾಡ್ಬೇಕು. 50-30-20 ರೂಲ್ಸ್. 50-30-20 ರೂಲ್ಸ್ ಅಂದ್ರೆ ಏನು? 100 ರೂಪೀಸ್ ದುಡ್ದಿರಿ ಅಂತಂದ್ರೆ ಅದ್ರೊಳಗೆ 50 ರೂಪಾಯಿ ನೀವು ಬೇಸಿಕ್ ನೀಡ್ಸ್ಗೆ ಖರ್ಚು ಮಾಡ್ಬೇಕು. ತಿಂಗಳ ರೇಷನ್ ಆಯಿತು, ವಾಟರ್ ಬಿಲ್, ಕರೆಂಟ್ ಬಿಲ್, ಮತ್ತು 30 ರೂಪೀಸ್ ಇದನ್ನು ನೀವು ಫ್ಯಾಮಿಲಿ ಜೊತೆ ಫನ್ ಆಯಿತು, ಹೊರಗೆ ಊಟಕ್ಕೆ ಹೋಗಲಿ, ಏನೋ ಒಂದು ಎಂಟರ್ಟೈನ್ಮೆಂಟಿಗೆ ಖರ್ಚು ಮಾಡ್ಬೋದು. ಮತ್ತು 20 ರೂಪಾಯಿ ಏನೈತಲ್ಲ 100 ಒಳಗೆ, ಆ 20 ರೂಪಾಯಿ ನೀವು ಸಾಲ ಐತಂದ್ರೆ ಸಾಲಕ್ಕೆ ನೀವು ಬಳಸ್ಬೋದು, ಇಲ್ಲ ಅಂತಂದ್ರೆ ಅದನ್ನು ಸೇವ್ ಮಾಡಿಡ್ಬೇಕು. 2ನೇ ರೂಲ್ ಏನಂತಂದ್ರೆ ಅವಶ್ಯಕತೆ ಇದ್ರೆ ಅಷ್ಟ ಬಳಸ್ಬೇಕು. ಅನ್ನೆಸರಿ ನೀವು ಖರ್ಚು ಮಾಡಕ್ಕೆ ಹೋಗ್ಕೋಬೇಡಿ. ಯಾಕಂದ್ರೆ ಡೈಲಿ ಕೆಲವೊಬ್ರು ಏನಿರ್ತಾರಂದ್ರೆ ದಿವ್ಸಕ್ಕೆ ಏನಿಲ್ಲ ಅಂದ್ರೆ ಇಷ್ಟು ಖರ್ಚು ಮಾಡ್ತೀನಪ್ಪ, ದಿವ್ಸಕ್ಕೆ ಏನಿಲ್ಲ ಅಂದ್ರೆ ಇಷ್ಟು ನಾ ತಿಂತೇನಪ್ಪ, ಇಷ್ಟು ಖರ್ಚು ಐತಪ್ಪ, 200 ರೂಪಾಯಿ ಖರ್ಚು ಮಾಡ್ತೀನಪ್ಪ ಮಾಡಕ್ಕೆ ಹೋಗ್ರಿ. 3ನೇ ರೂಲ್ ಏನಂತಂದ್ರೆ ನಿಮ್ಮ ಮಂತ್ಲಿ ಖರ್ಚು ಏನೈತಲ್ಲ, ಡೈಲಿ ಏನೇನು ಖರ್ಚು ಮಾಡ್ತೀರಿ ಅದನ್ನು ಲೆಕ್ಕ ಹಚ್ಚಿಟ್ಕೊರಿ. ಎಲ್ಲಿ ಖರ್ಚು ಮಾಡತ್ತೀನಿ, ಎಲ್ಲಿ ರೊಕ್ಕ ಉಳಿಸ್ಬೋದು,